ರವಿ ಬಸ್ರೂರು ಸಂಗೀತ ಕ್ಷೇತ್ರದ ದೊಡ್ಡ ಬ್ರ್ಯಾಂಡ್. ಕಾವೇರಿಯಿಂದ ಕಾಶ್ಮೀರದ ತನಕ ಎಲ್ಲ ಇಂಡಸ್ಟ್ರಿಗಳಲ್ಲೂ ಹೋಗಿ ಗೆದ್ದು ಬಂದಿದ್ದಾರೆ. ಇದರ ಮಧ್ಯೆಯೂ ಕೂಡ ಅವರ ಒಳಗಿನ ನಿರ್ದೇಶಕನ ಒಂದು ಉತ್ಸಾಹ ಎಲ್ಲೂ ಕೂಡ ಕಮ್ಮಿ ಆಗಿಲ್ಲ. ಎಷ್ಟೇ ಕೆಲಸ ಇದ್ದರೆ, ಎಷ್ಟೇ ದೊಡ್ಡ ಸಿನಿಮಾ ಆದರೂ ಅದರ ಮಧ್ಯದಲ್ಲಿ ನಿರ್ದೇಶಕ ಮತ್ತು ಅದರ ಬರವಣಿಗೆ ವಿಚಾರದಲ್ಲಿ ಯಾವಾಗಲೂ ಮುಂದೆ ಇರ್ತಾರೆ. ಸೊ ಅವರ ಬತ್ತಲಿಕೆಯಿಂದ ಈಗ ಮತ್ತೊಂದು ಸಿನಿಮಾ ಬರ್ತಾ ಇದೆ, ವೀರ ಚಂದ್ರಹಾಸ. ಸೊ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಖುದ್ದು ರವಿ ಬಸ್ರೂರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಮೊದಲೇ ಹೇಳಿದಾಗೆ ಯಾವ ಇಂಡಸ್ಟ್ರಿಯಲ್ಲಿ ನೋಡಿದ್ರು, ಯಾವ ಸಿನಿಮಾ ನೋಡಿದ್ರು ನಿಮ್ಮ ಹೆಸರಲ್ಲಿ ಮುನ್ನೆಲೆಯಲ್ಲಿ ಇದ್ದೇ ಇರುತ್ತೆ. ರವಿ ಬಸ್ರೂರು ಮ್ಯೂಸಿಕ್ ಮಾಡ್ತಾರೆ ಈ ಸಿನಿಮಾಗೆ ಅಂತ. ಇಷ್ಟೆಲ್ಲ ಕೆಲಸದ ಮಧ್ಯೆ ಈ ನಿರ್ದೇಶಕನಾಗಿ ಒಂದಷ್ಟು ಸಿನಿಮಾ ಮಾಡಬೇಕು ಅನ್ನೋ ಕನಸು ಇನ್ನೂ ಕುಗ್ಗಿಲ್ಲ. ಮಾಡ್ತಾನೆ ಇರ್ತೀರಿ, ನಿರಂತರ ಬರವಣಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ಇರ್ತೀರಿ. ಹೆಂಗೆ ಸರ್ ಇದು ಯಾವ ರೀತಿ ಅದನ್ನು ವ್ಯವಸ್ಥೆ ಮಾಡ್ಕೋತೀರಿ ಅಂತ ಕೆಲಸದ ವಿಚಾರದಲ್ಲಿ? ಇಲ್ಲ, ಜವಾಬ್ದಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಂಗೀತ ನಿರ್ದೇಶಕನಾಗಿ ನನಗೊಂದಿಷ್ಟು ಜವಾಬ್ದಾರಿಗಳನ್ನು ಜನರು ಕೊಟ್ಟಿದ್ದಾರೆ. ನನ್ನ ಜವಾಬ್ದಾರಿ, ಆ ಜವಾಬ್ದಾರಿಗಳಲ್ಲಿ ಇನ್ನೊಂದಿಷ್ಟು ವರ್ಗಕ್ಕೆ ಏನು ಸಿನಿಮಾ ಮಾಡೋದ್ರ ಮೂಲಕ, ಒಂದು ಸಿನಿಮಾ ಮಾಡೋದ್ರಿಂದ 3,000-4,000 ಜನ ಬದುಕ್ತಾರೆ. ಆ ದಿಕ್ಕಲ್ಲಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಸಿನಿಮಾ ನಿರ್ದೇಶನ ಮಾಡುವ ಅಂತ ಹೇಳಿ ಶುರುವಾದಂಥ ಒಂದು ಹಠ. ಇದು ನಮ್ಮ 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 ಟೋಟಲ್ ನಮ್ಮ ತಂಡದ ಒಂದು 6ನೇ ಸಿನಿಮಾ. ಇದು ಸಿನಿಮಾ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನನಗೆ ಇಷ್ಟು ವರ್ಷ ಏನೋ ಈ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಭಾಗ್ಯ ಸಿಕ್ತು. ಇವೆಲ್ಲದರ ಹಿಂದಿನ ಕೊಡುಗೆ ಯಕ್ಷಗಾನದ್ದು ಅಪಾರವಾಗಿದೆ. ಅದಕ್ಕೊಂದು ಏನಾದ್ರು ಒಂದು ರಿಗ್ರೆಟ್ಸ್ ಕೊಡಬೇಕು, ಇದಕ್ಕೆ ಏನಾದ್ರು ಒಂದು ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಒಂದು 12 ವರ್ಷ ಹಿಂದೆ. ಬಹುಶಃ ಅದು 2025ಕ್ಕೆ ಕಾಲ ಕೂಡಿ ಬಂತು ಅಂತ ಅಂದ್ಕೊತೀನಿ. ನಮ್ಮ ತಂಡದ ಒಂದು ಪ್ರಯತ್ನ, ನಮ್ಮ ನಿರ್ಮಾಪಕರು NS ರಾಜ್ಕುಮಾರ್ ಅವರು, ಅದ್ರ ಜೊತೆಗೆ ಎಲ್ಲ ನಮ್ಮ ಏನು ಸಹೋದ್ಯೋಗಿಗಳಾಗಿರ್ಬೋದು, ನನ್ನ ಸಂಗೀತ ಕ್ಷೇತ್ರದಲ್ಲಿ ಇರುವಂಥವರು, ಅದ್ರ ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರು, ಎಲ್ಲರ ಏನು ಕೂಡುವಿಕೆಯಲ್ಲಿ ಒಂದು ಹೊಸ ಪ್ರಯತ್ನ, ಯಕ್ಷಗಾನವನ್ನು ವಿಶ್ವಗಾನ ಮಾಡಬೇಕು ಅನ್ನೋದು ನಮ್ಮ ಆಸೆ. ಸರ್, ನಿಮ್ಮ ಕಡೆಯಿಂದ ಬರ್ತಿರುವಂಥ ಸಿನಿಮಾಗಳೊಂದೇ ನಿರ್ದೇಶನದಲ್ಲಿ ಪ್ರತಿ ಸಿನಿಮಾವನ್ನು ವಿಭಿನ್ನವಾಗಿರುತ್ತೆ, ಹೊಸ ಪ್ರಯತ್ನದಲ್ಲೇ ಇರುತ್ತೆ ಸರ್. ಗಿರ್ಮಿಟ್ ಆಗಲಿ, ಅದು ಮಕ್ಕಳನ್ನ ಇಟ್ಕೊಂಡು ಈ ಥರದೊಂದು ಸಿನಿಮಾ ಮಾಡೋದಂತೂ ದೊಡ್ಡ ಉದಾಹರಣೆ. ಕಟಕ ಆಗಲಿ, ಆ ಥರದೊಂದು ಕಂಟೆಂಟು. ಹಿಂದಿನ 2 ಸಿನಿಮಾಗಳು ಅದು ಅದ್ಭುತ ಒಂದಕ್ಕೊಂದು. ಸೊ ಅದೆಲ್ಲವನ್ನು ಮೀರಿ ಈ ಥರದೊಂದು ಯಕ್ಷಗಾನವನ್ನು ಇಟ್ಕೊಂಡು, ಯಾಕಂದರೆ ಇಡೀ ಅಂದರೆ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಭಾರತೀಯ ಸಿನಿಮಾ ರಂಗದಲ್ಲಿ ಯಕ್ಷಗಾನವನ್ನೇ ಇಟ್ಕೊಂಡು ಮೂಲವನ್ನು ಇಟ್ಕೊಂಡು ಯಾವುದೇ ಸಿನಿಮಾಗಳು ಬಂದಿಲ್ಲ. ಸೊ ಆ ಥರದೊಂದು ಕನಸು ಸ್ಟಾರ್ಟ್ ಆಗೋಕ್ಕೆ, ಎಲ್ಲೋ ಒಂದು ಕಡೆ ನೀವು ಆ ಭಾಗದಲ್ಲಿ ಬೆಳೆದಿದ್ದಕ್ಕೆ, ಯಕ್ಷಗಾನವನ್ನು ತುಂಬ ಹತ್ತಿರದಿಂದ ನೋಡೋದಕ್ಕೆ ಅದೊಂದು ಕೊರಗಿತ್ತ. ಇದಕ್ಕೊಂದು ಸಂಬಂಧಪಟ್ಟಂಥ ಒಂದು ಸಿನಿಮಾ ಮಾಡಬೇಕು, ನೀವೇ ಹೇಳಿದಾಗೆ ವಿಶ್ವಗಾನವನ್ನು ಮಾಡಬೇಕು ಅಂತ ಆ ಥರ ತುಡಿತ ಮೊದಲಿಂದನೂ ಇತ್ತ ಅಂತ? ಖಂಡಿತ. ಚಿಕ್ಕ ವಯಸ್ಸಿಂದನೂ ಕರಾವಳಿ ಭಾಗದವ್ರದ್ದು ಎಲ್ಲರದು ಒಂದು ಸೌಭಾಗ್ಯ ನಮಗೆ ಯಕ್ಷಗಾನ ಇರುವಂಥದ್ದು. ಅಂದರೆ ಸಂಗೀತದಲ್ಲಿರೋನು ಚುರುಕಾಗಿರ್ತಾನೆ ಅಂತ. ಸಂಗೀತ ಎಲ್ಲಿದೆಯೋ ಅಲ್ಲಿ ಮೈಂಡ್ ಚುರುಕಾಗಿರುತ್ತೆ, ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಈ ದಿಕ್ಕಲ್ಲಿ ನಾವು ಆ ಊರಲ್ಲಿ ಹುಟ್ಟಿದ್ದಕ್ಕೂ, ಆ ಮಣ್ಣಿನಲ್ಲಿ ಬೆಳೆದಿದ್ದಕ್ಕೂ ಏನೋ ಒಂದು ಹಂತದ ನಮಗೂ ಯಕ್ಷಗಾನಕ್ಕೂ ಒಂದು ಸಂಬಂಧ. ಎಲ್ಲ ಆ್ಯಂಗಲಲ್ಲಿ ನೋಡಿದವಾಗ ಎಲ್ಲ ಋಣಗಳು, ಭಾರಗಳು ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಈ ಒಂದು ಭಾರವು ನಮ್ಮ ಮೇಲೆ ಇರೋದ್ರಿಂದ ನಮ್ಮ ಕೈಲಾದಂಥ ಏನಾದ್ರು ಸೇವೆ ಮಾಡುವಂಥ ಭಾಗ್ಯ ಸಿಗುತ್ತಾ ಅಂತ ಆಲೋಚನೆ ಮಾಡ್ತಾಯಿದ್ದೆ. ಅದು ಬಹುಶಃ ಆ ಭಾಗ್ಯ ಈ ವರ್ಷ ಕೂಡಿ ಬಂತು. ನಾವು ಸ್ವಲ್ಪ ಹೆಜ್ಜೆ ಇಟ್ಟಿವಿ ಅಷ್ಟೇ, ಬಟ್ ಉಳಿದಿದ್ದೆಲ್ಲವೂ ಯಕ್ಷಗಾನವೇ ನಮ್ಮಿಂದ ಮಾಡಿಸ್ಕೊಂತು. ಇದು ನಮ್ಮ ಪಾಲಿಗೆ ಬಂದಂಥ ಒಂದು ಭಾಗ್ಯ. ಯಕ್ಷಗಾನವನ್ನು ಎಲ್ರಿಗೂ ತೋರಿಸುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅದು ಸರ್. ಯಕ್ಷಗಾನಕ್ಕೆ ಶತಮಾನದ ಒಂದು ಇತಿಹಾಸ ಇದೆ ಸರ್. ಯಾಕಂದರೆ ಜೈಮಿನಿ ಭಾರತ ಆ ಕಡೆದನ್ನು ತಗೊಂಡ್ರೆ ಸಾಕಷ್ಟು ಇದಿದೆ ಸರ್. ಅದೆಲ್ಲವನ್ನು ಬಿಟ್ಟು ಪ್ರಸ್ತುತ ನಡೀತಿರುವಂಥ ಒಂದು ಯಕ್ಷಗಾನದ ಒಂದಷ್ಟು ವಿಚಾರವನ್ನು ಇಟ್ಕೊಂಡು ಮಾಡ್ತಿರೋ ಅಥವಾ ಇತಿಹಾಸನೇ ಸಂಬಂಧಪಟ್ಟಂಗೆ ಮಾತಾಡ್ತಿರುವಂಥ ಸಿನಿಮಾ? ಇದು ಪುರಾಣಗಳಲ್ಲೇ ಇರುವಂಥದ್ದು. ಪುರಾಣಗಳಿರುವಂಥ ಕತೆ, ಚಂದ್ರಹಾಸ ಚರಿತ್ರೆ ಅಂತ ಕತೆ ಇದೆ. ಅದನ್ನು ರಾಜ್ಕುಮಾರ್ ಅವರು ಸಿನಿಮಾ ಮಾಡಿದ್ದಾರೆ. ಯಕ್ಷಗಾನದಲ್ಲಿ ಒಂದು ಹಂತದ ಬಳಕೆ ಇದೆ, ಏನು ಚಂದ್ರಹಾಸ ಚರಿತ್ರೆ. ನಮ್ಮ ಹರಿಕಥೆಯಲ್ಲಿ ಒಂದು ಹಂತದ ಬಳಕೆಯಲ್ಲಿದೆ. ಪುರಾಣಗಳಲ್ಲಿ ಒಂದು ಇತಿಹಾಸದ ಪುಸ್ತಕಗಳಲ್ಲಿ ಒಂದು ಹಂತದ ಬಳಕೆಯಲ್ಲಿದೆ. ಇವೆಲ್ಲವನ್ನು ಏನು ಓದಿ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಒಂದು ಕಥೆಯನ್ನು ಅದರಲ್ಲಿರೋ ಕಥೆಗಳನ್ನೇ ಇಟ್ಕೊಂಡು ವರ್ಕೌಟ್ ಮಾಡ್ಕೊಂಡಿದ್ದೀವಿ. ಒಂದಿಷ್ಟು ಸಿನಿಮ್ಯಾಟಿಕ್ ಟಚ್ಚನ್ನು ಕೊಡಬೇಕು ಜನರಿಗೆ. ನೋಡುವಾಗ ಯಕ್ಷಗಾನ ಹೀಗೂ ನೋಡಬಹುದು ಅನ್ನೋಂಥ ಕಲ್ಪನೆ ಜನರಲ್ಲಿ ಹುಟ್ಟಬೇಕು ಅಂತ ಉದ್ದೇಶಕ್ಕೋಸ್ಕರ ಒಂದಿಷ್ಟು ಸಿನಿಮ್ಯಾಟಿಕ್ ಟಚ್ಗಳನ್ನು ಕೊಟ್ಟಿದ್ದೀವಿ. ಉದಾಹರಣೆಗೆ ಸೀನನ್ನು ನೋಡಿದವಾಗ ನಾವು ನಾರ್ಮಲ್ ಯಕ್ಷಗಾನವನ್ನು ಒಂದು 4 ಚೌಕಟ್ಟಲ್ಲಿ ನೋಡ್ತೀವಿ. ಇಲ್ಲಿ ಒಂದು ಆಸ್ಥಾನ ಅಂದರೆ ರಾಜರ ಆಸ್ಥಾನವೇ ಇರ್ತದೆ. ವೇಷಗಾರರು ಅವರೇ, ಯಕ್ಷಗಾನ ಕಲಾವಿದರೆ,
ಆಸ್ಥಾನದಲ್ಲಿರುವ ಏನು ಕವಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಉಪಮಂತ್ರಿಗಳಾಗಿರ್ಬೋದು, ಸೇನಾಧಿಕಾರಿ ಆಗಿರ್ಬೋದು, ಈ ಥರದ 100-150 ಜನ ಏನಿರ್ತಾರೆ ಅವರೆಲ್ಲ ಯಕ್ಷಗಾನ ವೇಷಧಾರಿಗಳಿರ್ತಾರೆ. ಸೊ ಈ ಕಲ್ಪನೆ ಬಂತು. ಅಂದರೆ ಚಿಕ್ಕ ವಯಸ್ಸಿಂದ ಕೇಳ್ತಾ ಇದ್ವಿ, ಯಕ್ಷಗಾನ ವೇಷಧಾರಿಗಳು ಹೇಳುವಂಥ ಮಾತುಗಳನ್ನು ಕೇಳ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ಈ ಕಂಬಗಳ ಇದನ್ನು ಏನು ನಕ್ಷೆಗಳನ್ನು ನೋಡು, ಎಷ್ಟು ಚೆನ್ನಾಗಿದೆ, ಇಲ್ಲಿ ಹಾಕಿರುವಂಥ ರತ್ನಗಂಬಳಿಯನ್ನು ನೋಡು ಅಂತ ಹೇಳಿ ಅವರವರ ಮಾತುಗಳ ಮೂಲಕ ಅದನ್ನು ಬಣ್ಣಿಸ್ತಾ ಇದ್ರು. ಅವೆಲ್ಲವೂ ತಲೆ ಒಳಗಡೆ ಕೂತಿತ್ತು. ಓಕೆ, ಇದು ಹೀಗಿರ್ತಿದೆ ಅಂದರೆ ಅವ್ರು ಕಣ್ಣು ಮುಚ್ಚಿದವಾಗ ಅವ್ರು ಹೇಳೋ ಪದಗಳನ್ನು ಕೇಳಿದವಾಗ ಆಟೋಮೆಟಿಕ್ಲಿ ನಮ್ಮ ಒಳಗಡೆ ಒಂದು AI ಕ್ರಿಯೇಟ್ ಆಗಿತ್ತು. ಸೊ ಆ AI ನೀಟಾಗಿ ಪ್ರೆಸೆಂಟ್ ಮಾಡಬೇಕು. ಆ ಕಾಲದಲ್ಲಿ ಹುಟ್ಟಿದಂಥ ನನ್ನ ತಲೆಯೊಳಗಿರುವಂಥ AI ನಿಮಗೆ ತೋರಿಸ್ಬೇಕು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.